ಗುರುಬಲ ಇದ್ರೆ ಜೀವನದಲ್ಲಿ ಎಲ್ಲದೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಗುರುಬಲ ಪಡೆಯೋಕ್ಕೋಸ್ಕರ ಗುರುಪೂರ್ಣಿಮೆಯ ದಿನ ಈ ಒಂದು ಸಿಂಪಲ್ ರೆಮಿಡೀಸ್ನ ಮಾಡಿ. ಈ ವರ್ಷ ಗುರುಪೂರ್ಣಿಮೆ ಜುಲೈ 29 ಅಂದ್ರೆ ನಾಳೆ ಬುಧವಾರ ಸಂಜೆ 6:18ಕ್ಕೆ ಆರಂಭವಾಗಿ ರಾತ್ರಿ 8:05ಕ್ಕೆ ಮುಕ್ತಾಯ ಆಗುತ್ತೆ. ಈ ದಿನ ನೀವು ನಿಮ್ಗೆ ಇಷ್ಟವಾಗಿರೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಶ್ರೀಧರ ಸ್ವಾಮಿಗಳಾಗಿರ್ಬೋದು, ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ಯಾವ ಗುರುಗಳನ್ನ ನೀವು ಭಕ್ತಿಯಿಂದ ಅಂತಿರೋ ಅಥವಾ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಸ್ಕೂಲ್ ಮಾಸ್ಟರ್ ಅಂಥವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ಪಂಚಾಮೃತ ಅಭಿಷೇಕ ಮಾಡಿ ಒಂದು ತುಪ್ಪದ ದೀಪ ಹಚ್ಚಿ ಸಿಂಪಲ್ ಆಗಿ ಓಂ ಗುರುವೇ ನಮಃ ಅಥವಾ ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅಂತ 108 ಬಾರಿ ಜಪಿಸಿ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಹುಣ್ಣಿಮೆ ದಿನ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ತುಂಬಾ ಅದು ಪವರ್ಫುಲ್ ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ಒಂದು ಬೆಳ್ಳಿ ಅಥವಾ ಗಾಜಿನ ಪಾತ್ರೆಯಲ್ಲಿ ನೀರು ತುಂಬಿ ನಿಮಗೆ ಬೇಕಾಗಿರೋ ವಿಶ್ಗಳನ್ನ ಪ್ರೆಸೆಂಟೇಷನಲ್ಲಿ ಹೇಳಿ ಚಂದ್ರನ ಬೆಳಕು ಕಾಣುವಂತೆ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಇಡಿ. ಆ್ಯಂಡ್ ನೆಕ್ಸ್ಟ್ ಡೇ ಆ ನೀರನ್ನ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಕುಡೀರಿ. ಇಲ್ಲ ಅಂತಂದರೆ ತುಳಸಿ ಗಿಡ ಏನಾದರೂ ನಿಮ್ಮ ಇಲ್ಲದ್ರೆ ಅದಕ್ಕೆ ಅರ್ಪಿಸಿ. ಈ ಥರ ಮಾಡೋದ್ರಿಂದ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾನು ಮಾಡ್ಕೊಂಬಂದಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ಆದರೆ ಇವತ್ತಿನ ದಿನ ಯೆಲ್ಲೋ ಕಲರ್ ಡ್ರೆಸ್ ಹಾಕಿಬಿಟ್ಟು ಯೆಲ್ಲೋ ಕಲರ್ ವಸ್ತುಗಳನ್ನ ದಾನ ಮಾಡಿ. ಲೈಕ್ ಬನಾನಾ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ತೂರ್ ದಾಳ್ ಆಗಿರ್ಬೋದು, ಹೀಗೆ ದೇವಸ್ಥಾನಗಳಿಗೆ ಅಥವಾ ಬಡವರಿಗೆ ದಾನ ಮಾಡಿ. ಆ್ಯಂಡ್ ಸಾಧ್ಯವಾದಷ್ಟು ಆ ದಿನ ಯಾವುದೇ ರೀತಿ ನೆಗೆಟಿವ್ ಮಾತಾಡೋದಾಗಿರ್ಬೋದು, ಜಗಳ ಆಡೋದನ್ನು ಅವಾಯ್ಡ್ ಮಾಡಿ. ಈ ಎಲ್ಲ ಒಂದು ಸಿಂಪಲ್ ರೆಮಿಡೀಸಿಂದಲೇ ನೀವು ಗುರುಬಲನ ಹೆಚ್ಚಿಸ್ಕೋಬೋದು. ಆ್ಯಂಡ್ ಹೀಗೇ ಸಿಂಪಲ್ ರಿಚುವಲ್ಸಿಗೋಸ್ಕರ ನನ್ನ ಪೇಜ್ ಬೇಬಿಯ ಭಾಗ್ಯಶ್ನ ಫಾಲೋ ಮಾಡೋದನ್ನ ಮರಿಬೇಡಿ.